ನಮಸ್ಕಾರ ವೀಕ್ಷಕರೇ, ಏನ್ರಿ ಮೀಡಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಸೋನು ನಿಗಮ್ ಆ ಹೆಸರು ಕೇಳಿದ ತಕ್ಷಣ ಇಡೀ ಕನ್ನಡಿಗರೆಲ್ಲ ಹುಚ್ಚೆದ್ದು ಕುಣಿತಾರೆ. ಅವರ ಹಾಡುಗಳು ನಿಜಕ್ಕೂ ಕೂಡ ಯಾವುದೋ ಒಂದು ಭಾವನಾ ಲೋಕಕ್ಕೆ ತೇಲಿ ಹೋಗುವಂತೆ ಮಾಡುತ್ತೆ. ಆ ಲೆವೆಲ್ಗೆ ಸೋನು ನಿಗಮ್ ಅಂತಂದ್ರೆ ಅವರು ಹರಿಯಾಣದವರಾದ್ರೂ ನಮ್ಮ ಕನ್ನಡಿಗರು ಎಂಬಂತೆ, ನಮ್ಮಂದರು ಅನ್ನುವಂತೆ ನಾವೆಲ್ಲರೂ ಅವ್ರನ್ನ ತುಂಬಾ ತುಂಬಾ ಪ್ರೀತಿಸ್ತೀವಿ. ಸೋನು ನಿಗಮ್ ಕಾರ್ಯಕ್ರಮಗಳು ಅಂತ ಅಂದರೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಆ ಕಾರ್ಯಕ್ರಮಕ್ಕೆ ಹೋಗಿ ಅವ್ರ ಬಾಯಿಂದ ಒಂದು ಕನ್ನಡ ಹಾಡು ಕೇಳೋಣಪ್ಪ ಅಂತ ಮುಗಿಬಿದ್ದು ಹೋಗ್ತೀವಿ. ಅಂತಹ ಸೋನು ನಿಗಮ್ ಹಲವಾರು ವೇದಿಕೆಗಳಲ್ಲಿ ಕನ್ನಡದ ಬಗ್ಗೆ, ಕನ್ನಡದ ಹಾಡುಗಳ ಬಗ್ಗೆ, ಕನ್ನಡ ಸಿನಿಮಾ ಇಂಡಸ್ಟ್ರಿಗಳ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದೂ ಉಂಟು. ಆದರೆ ಇತ್ತೀಚೆಗೆ ಅದೇನಾಗಿದೆಯೋ ಏನೋ ಗೊತ್ತಿಲ್ಲ, ಸೋನು ನಿಗಮ್ ಅವರ ಮಾತುಗಳು ನಿಜಕ್ಕೂ ಅವರು ತಿಳಿದು ಮಾತಾಡ್ತಾರೋ ತಿಳಿಯದೆ ಮಾತಾಡ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಕಾಲೇಜ್ನಲ್ಲಿ ಸೋನು ನಿಗಮ್ ಅವ್ರದ್ದು ಒಂದು ಕಾರ್ಯಕ್ರಮ ಇತ್ತು. ಸೋನು ನಿಗಮ್ ಅವರು ಆ್ಯಸ್ ಯೂಶುವಲ್ ಆಗಿ ಹಾಡ್ತಾ ಇದ್ರು, ಹಿಂದಿ ಹಾಡು ಹಾಡ್ತಾ ಇದ್ರು. ಯಾರೋ ನಮ್ಮ ಕನ್ನಡದ ಹುಡುಗ ಕನ್ನಡ ಹಾಡು ಅನ್ನಂತೆ ಹೊಂದಿದ್ದೆ ತಡ ಸೋನು ನಿಗಮ್ ಅವ್ರಿಗೆ ಪಿತ್ತ ನೆತ್ತಿಗೆ ಏರ್ಬಿಡ್ತು, ತಡ್ಕೊಳಕ್ಕಾಗಿಲ್ಲ. ಹಾಡೋ ಹಾಡನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಕನ್ನಡ 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 ಅಂತೀರಾ ನೀವು, ಹಿಂಗೆ ಕನ್ನಡ ಅನ್ನೋದ್ರಿಂದಲೇ ಅಲ್ಲಿ ಪಹಲ್ಗಾಮಲ್ಲಿ ಆ ಒಂದು ದಾಳಿ ನಡೆದಿದ್ದು ಅಂತ ಅಂದ್ಬಿಡೋದ. ಕನ್ನಡ ಅಂತ ಅಂದಿದ್ದಕ್ಕೆ ಪಹಲ್ಗಾಮಲ್ಲಿ ದಾಳಿ ನಡೆದು ಬಿಡ್ತಾ. ಇದೇನು ಅವ್ರೇನು ದಡ್ಡತನದ ಪರಮಾವಧಿ ಅಂತ ಅನ್ಸುತ್ತೆ ಸೋನು ನಿಗಮ್ ಅವ್ರದ್ದು. ಅಲ್ಲ ರೀ, ಭಾಷಾಭಿಮಾನಕ್ಕೂ ಒಂದು ಭಯೋತ್ಪಾದನೆಗೂ ಅದು ಹೆಂಗೆ ಸಂಬಂಧ ಕಲ್ಪಿಸ್ತಾರೆ? ನೀವು ದೊಡ್ಡ ಸ್ಟಾರ್ ಇರ್ಬೋದು, ನಾವು ಸ್ಟಾರ್ ಅಂತಾನೆ ಮುಗಿಬಿದ್ದು ನಿಮ್ಮ ಕಾರ್ಯಕ್ರಮ ನೋಡ್ತೀವಿ. ಆದರೆ ಒಂದು ಕನ್ನಡ ಹಾಡು ಹಾಡಿ ಸ್ವಾಮಿ ಅಂತ ಅಂದ ತಕ್ಷಣ ಈ ಕನ್ನಡ 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 ಇಂಥ ಮನಸ್ಥಿತಿಯಿಂದಲೇ ಅಲ್ಲಿ ಪಹಲ್ಗಾಮಲ್ಲಿ ದಾಳಿ ನಡೆದಿದ್ದು ಅಂತ ಅಂದುಬಿಡ್ತಾರೆ ಅಂತ ಅಂದರೆ ಇಡೀ ಕನ್ನಡಿಗರೆಲ್ಲ ರೊಚ್ಚಿಗೆ ಎದ್ದು ಬಿಟ್ಟಿದ್ದಾರೆ. ಬ್ಯಾನ್ ಮಾಡಿ ಸೋನು ನಿಗಮ್ನ. ಅದೇನದು ಕನ್ನಡಕ್ಕೂ ಆ ಭಯೋತ್ಪಾದನಾ ದಾಳಿಗೂ ಏನ್ ಸಂಬಂಧ? ಭಯೋತ್ಪಾದನೆಗೂ ಭಾಷಾಭಿಮಾನಕ್ಕೂ ಸಂಬಂಧನ ಕಲ್ಪಿಸಿ ಮಾತಾಡ್ತಾರೆ ಅಂತಂದ್ರೆ ಕನ್ನಡ ಅಂತ ಅಂದವ್ರಿಗೆ ಏನು ಬುಲೆಟ್ ಹಿಡಿದು ಗುಂಡಿಡಿದು ಸಾಯಿಸ್ಬೇಕಾ? ಏನು ಮಾತಿನ ಅರ್ಥ ನನ್ಗೆ ಅರ್ಥ ಆಗದೆ ಇರೋದು. ಪಹಲ್ಗಾಮಲ್ಲಿ ನಡೆದಂತಹ ಭಯೋತ್ಪಾದನಾ ದಾಳಿಗೂ ಒಬ್ಬ ಹುಡುಗ ಕನ್ನಡದಲ್ಲಿ ಹಾಡಾಡಿ ಸ್ವಾಮಿ ಅಂದಿದ್ದಕ್ಕೂ ಯಾಕೆ ಕನೆಕ್ಟ್ ಮಾಡಿ ಮಾತಾಡಿದ್ರು ಸೋನು ನಿಗಮ್ ಅವರು? ಸೊ ನಿಮ್ಗೆ ಅಷ್ಟೊಂದು ನಿಮ್ಗೆ ಒತ್ತಡ ಆಗ್ತಾ ಇತ್ತು, ಇಲ್ಲಿ ಭಾಷಾ ಹೇರಿಕೆ ಆಗ್ತಾ ಇತ್ತು ಅಂದ್ರೆ ಕನ್ನಡದಲ್ಲಿ ಬಂದು ಹಾಡಾದ್ರೂ ಯಾಕೆ ಹಾಡಿದ್ರಿ ನೀವು? ಅಲ್ಲೇ ಇರ್ಬೇಕಾಗಿತ್ತು ನಾರ್ತ್ ಇಂಡಿಯಾದಲ್ಲೇ ಹಾಡ್ಕೊಂಡು. ಕನ್ನಡದ ಹಾಡುಗಳನ್ನ ಹಾಡಿದ್ದೀರಿ ಅನ್ನೋ ಕಾರಣಕ್ಕೆ ಕನ್ನಡ ಹಾಡಿ ಅಂದ್ರು. ನಿಮ್ಮ ಮೇಲೆ ಯಾವನು ಬಂದ್ಬಿಟ್ಟು ಇಲ್ಲಿ ಭಾಷಾ ಏರಿಕೆ ಮಾಡ್ತಾ ಇಲ್ಲ, ಕನ್ನಡ ಮಾತಾಡಿ ಅಂತ ಇದೊಂದು ಕಲ್ತ್ಬಿಟ್ಟಿದ್ದಾರೆ. ಏನೇ ಆಗ್ಲಿ ಕನ್ನಡ ಮಾತಾಡಿ ಅಂದ್ಬಿಟ್ರು ಅಂತ ಇದೊಂದು ಕಲ್ತ್ಬಿಟ್ಟಿದ್ದಾರೆ ಬೇರೆ ಭಾಷೆದವರು. ಏನೇ ಸಮಸ್ಯೆ ಆಗಲಿ, ಏನೇ ತೊಂದರೆ ಆಗದೇ ಇರಲಿ, ಏನೇ ಆಗಲಿ ಒಂದು ಹಾಡಾಡಿ ಸ್ವಾಮಿ ಕನ್ನಡದಲ್ಲಿ ಅಂದ ತಕ್ಷಣ ಭಾಷಾ ಏರಿಕೆ ಅಂತೆ ಎಲ್ಲ ಹಿಂದಿ ವಾಲಗಳೆಲ್ಲ ಶುರು ಹಚ್ಕೊಂಡ್ಬಿಡ್ತು. ಕರೆಕ್ಟಾಗಿ ಮಾಡಿದ್ದಾರೆ ಸೋನು ನಿಗಮ್ ಅವರು, ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಎಲ್ಲದಕ್ಕೂ ಹೇರಿಕೆ ಮಾಡಿಬಿಟ್ರು, ನಮ್ಮ ಮೇಲೆ ಭಾಷಾ ಹೇರಿಕೆ ಮಾಡಿಬಿಟ್ರು ಅಂತ. ಹೌದ್ರಿ, ನಮ್ಮ ಭಾಷೆ, ನಮ್ಮ ಪ್ರೀತಿ, ನಮ್ಮ ಗೌರವ, ನಮ್ಗೆ ಅದ್ರ ಬಗ್ಗೆ ಆಸ್ಮಿತೆ ಇದೆ, ನಾವು ಮಾತಾಡ್ತೀವಿ. ನಿಮ್ಮ ಮೇಲೆ ಒತ್ತಡ ಹೇರಿದಾಗ ನೀವು ಮಾತಾಡಬೇಕು. ಕನ್ನಡ ಹಾಡಾಡಿ ಅಂದ ತಕ್ಷಣ ಭಯೋತ್ಪಾದನೆಗೆ ಹೋಲಿಸಿ ಮಾತಾಡ್ತಾರೆ. ಇಂಥವ್ರು ಇರಬಾರ್ದು, ಕರ್ಕೊಂಬರ್ಬಾರ್ದು ಫಿಲ್ಮ್ ಇಂಡಸ್ಟ್ರಿ ಅವರು ಇವರನ್ನ. ನಿಮ್ಗೆ ಎಂಥ ಭಾಷಾಭಿಮಾನ ಇದ್ದರೆ ನಿಮ್ದು ಅಲ್ಲೇ ಇಟ್ಕೊಳ್ಳಿ. ಭಾಳ ಹಾಡಾಡ್ಬಿಟ್ಟಿದ್ದೀನಿ ನಾನು, ಎಲ್ಲೇ ಹೋಗ್ಲಿ, ಯಾವ ದೇಶಕ್ಕೆ ಹೋಗ್ಲಿ, ಕನ್ನಡದಲ್ಲಿ ಹಾಡಾಡಿ ಅಂದರೆ ಆಡ್ಬಿಡ್ತೀನಿ. ಆಡಬೇಕು, ಆಡಿದಿರ ತಾನೇ, ಆಡ್ಬೇಕು ನೀವು. ಅದನ್ನು ಬಿಟ್ಬಿಟ್ಟು ಭಯೋತ್ಪಾದನಾ ದಾಳಿಗೆ ಹೋಲಿಸಿ ಮಾತಾಡೋದು ನಿಜಕ್ಕೂ ಕೂಡ ಅವ್ರ ಮೇಲೆ ಇದ್ದದ್ದು ಎಲ್ಲ ರೆಸ್ಪೆಕ್ಟು ಹಾಳಾಗೋಯ್ತು ಅತ್ಲಾಗೆ. ಸೋನು ನಿಗಮ್ ಅಂದರೆ ನನಗೂ ತುಂಬ ಇಷ್ಟ. ಬಾಲಸುಬ್ರಹ್ಮಣ್ಯಂ ಅವರಾದಮೇಲೆ ಸೋನು ನಿಗಮ್ ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ವಿ, ಅದರಲ್ಲೂ ಕೂಡ ಕನ್ನಡ ಹಾಡುಗಳ ವಿಚಾರದಲ್ಲೇ. ಇವತ್ತು ಸೋನು ನಿಗಮ್ ಅವ್ರು ಕೊಟ್ಟಿರುವಂಥ ಈ ಹೇಳಿಕೆ ಇದೆಯಲ್ಲ, ಅದು ಭಯೋತ್ಪಾದನೆಗೆ ಲಿಂಕ್ ಮಾಡಿ ಕೊಡುವಂಥ ಹೇಳಿಕೆ. ಎಂಥ ದುರಂಕಾರ ರೀ ಈ ಮನುಷ್ಯನಿಗೆ. ಪಿತ್ತ ನೆತ್ತಿಗೆ ಏರಿದ್ರೆ ದುರಂಕಾರ ಹಿಂಗೆ ಆಗೋದು ಅಂತ ಅನ್ಸುತ್ತೆ. ಎರಡ ಇಂಥವು ಸಾಲು ಹೇಳ್ತೀನಿ ಸೋನು ನಿಗಮ್ ಅವ್ರು ಮಾಡ್ಕೊಂಡಿರುವಂಥ ಕಾಂಟ್ರವರ್ಷೀಸು. ಸೊ ಈ ವಿಚಾರದ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡ್ತೀವಿ. ಇದೇ ಈ ಹೊತ್ತಿನ ಸ್ಪೆಷಲ್. ಕನ್ನಡ ಕೇಳೋದೇ ತಪ್ಪ? कन्नड़ा यही कारण है पहलगाम में जो हुआ है ना. ಎಷ್ಟಿರ್ಬೇಕು ಮನುಷ್ಯನಿಗೆ, ಎಂತ ಒಂಥರ ರಕ್ತ ಕುದಿಯುತ್ತಪ್ಪ. ಕನ್ನಡ ಇಸಿಕೆಲಿಯೇ ಮಹಾ ಹೂವ. ಏನು ಕನ್ನಡ ಅಂದ ತಕ್ಷಣ ಅಲ್ಲಿ ಆಗ್ಬಿಡ್ತಂತೆ. ಯಾಕಾಯ್ತು ಏನಾಯ್ತು ಅನ್ನುವಂಥ ಕನಿಷ್ಠ ಪ್ರಜ್ಞೆನೂ ಇಲ್ಲದೆ ಇರುವಷ್ಟು ದಡ್ಡನ ನೀವು ಸೋನು ನಿಗಮ್ ಅವರೇ. ಕನ್ನಡ ಅಂದ ತಕ್ಷಣ ಅಲ್ಲಿ ಪಹಲ್ಗಾಮಲ್ಲಿ ಡಗಡಗ ಅಂತ ಗುಂಡು ಹೊಡೆದ್ಬಿಟ್ರಂತೆ. ಇದನ್ನು ಇಲ್ಲಿಗೆ ಲಿಂಕ್ ಮಾಡಿ ಮಾತಾಡೋದು ನಿಮ್ಗೆ ಅಷ್ಟು ಇಷ್ಟ ಇಲ್ಲ ಅಂದರೆ ಯಾಕ್ರಿ ಬರ್ತೀರಾ ಕಾರ್ಯಕ್ರಮಗಳಿಗೆ? ಅಷ್ಟೆಲ್ಲ ದುಡ್ಡು ತೊಗೊಂಡು ಕಾರ್ಯಕ್ರಮಗಳು ಯಾಕೆ ಮಾಡ್ತೀರಾ? ಕರ್ನಾಟಕದಲ್ಲಿ ಕನ್ನಡ ಹಾಡೋಕ್ಕೆ ಹೇಳಿ ಅಂದ ತಕ್ಷಣ ನಿಮ್ಗೆ ಅಷ್ಟೊಂದು ನೋವಾಗ್ಬಿಡ್ತಾ? ಯಾರ್ರೀ ಇವರೆಲ್ಲ? ಆಲ್ ರೈಟ್, ಏನಂದಿದ್ದಾರೆ ಮಹಾತ್ಮರು ಪುಣ್ಯಾತ್ಮರನ್ನ ಬನ್ನಿ ನೋಡೋಣ.
All Kannada songs for you, but you have to allow me to do the show my way. You have to allow me to do the show. You will not decide for me when I say Kannada. I have devised a beautiful show for you. I want to give all my songs to you. You cannot be shouting over there. He was so rudely threatening me कि Kannada, Kannada. यही कारण है पहलगाम में जो हुआ है ना, यही कारण है जो कर रहे हो यहाँ पे जो किया था ना अभी. All Kannada songs for you, but you have to allow me to do the show my way. You have to allow me to do the show. You will not decide for me when I say Kannada. I have devised a beautiful show for you. I want to give all my songs to you. You cannot be shouting over there. He was so rudely threatening me कि Kannada, Kannada. यही कारण है पहलगाम में जो हुआ है ना, यही कारण है जो कर रहे हो यहाँ पे जो किया था ना अभी. All Kannada songs for you, but you have to allow me to do the show my way. You have to allow me to do the show. You will not decide for me when I say Kannada. I have devised a beautiful show for you. I want to give all my songs to you. You cannot be shouting over there. He was so rudely threatening me कि Kannada, Kannada. यही कारण है पहलगाम में जो हुआ है ना, यही कारण है जो कर रहे हो यहाँ पे जो किया था ना अभी. All Kannada songs for you, but you have to allow me to do the show my way. You have to allow me to do the show. You will not decide for me when I say Kannada. I have devised a beautiful show for you. I want to give all my songs to you. You cannot be shouting over there. He was so rudely threatening me कि Kannada, Kannada. यही कारण है पहलगाम में जो हुआ है ना, यही कारण है जो कर रहे हो यहाँ पे जो किया था ना अभी. All Kannada songs for you, but you have to allow me to do the show. ಅಲ್ಲ ನಾನು ಏನು ಆಡ್ತೀನೋ ಅದನ್ನು ನೀವು ಕೇಳಿ ಅಂತಂದರೆ ಅದಕ್ಕೆ ಬರ್ತೀರಾ ನೀವೆಲ್ಲ. ಎಲ್ಲಿ ಯಾರು ಕೇಳಿದ್ರು ಇರ್ತಾರ ಅವ್ರು ಕೇಳಿದ್ರ ಕೋರಿಕೆಯ ಮೇರೆಗೆ ಆಡೋದು ಒಂದು ವಾಡಿಕೆ ಅಪ್ಪ. ಇಲ್ಲ ದಿಸ್ ಇಸ್ ಮೈ ಶೋ, ನಾನೇ ರನ್ ಮಾಡೋದು, ನಾನು ಹೆಂಗೆ ಬೇಕೋ ನಾನು ಹಂಗೆ ಮಾಡ್ಕೊತೀನಿ ಅಂತಂದರೆ ನಿನ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊ, ಯಾರು ಬೇಡ ಅಂತಂದರು. ಬಟ್ ಅಲ್ಲಿ ಏನೋ ಒಂದು ರಿಕ್ವೆಸ್ಟನ್ನು ಥ್ರೆಟನಿಂಗ್ ಮೀ, ಸೋ ರೂಡ್ಲಿ ಥ್ರೆಟನಿಂಗ್ ಮೀ. ಯಾರಾದರೂ ಆ ಕಾರ್ಯಕ್ರಮದ ಬೈಟ್ ಕೇಳಿಸ್ಕೊಂಡ್ರೆ ಸುಮ್ಮನೆ ಯಾವುದೋ ಒಂದು ಹುಡುಗ ಅದು ಕನ್ನಡ ಅಂತಂದ ಅದೇನೋ ಥ್ರೆಟನಿಂಗ್ ಅಂತೆ. ಬಾ 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 ಇನ್ನೂ ಏನಾದರೂ ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ಕನ್ನಡ ಮಾತಾಡು ಅಂತ ಹೇಳಿದರೆ ಇನ್ನೇನು ಸಾಯಿಸೇ ಬಿಟ್ರು ಅಂತ ಹೇಳ್ತೀರೇನೋ ನೀವೆಲ್ಲ ಸೇರ್ಕೊಂಡು. ಏನು ಯಾವಾಗಲೇ ಆಗಲಿ ಯಾರೇ ಆಗಲಿ ಹೋದಾಗ ಒಂದು ಕ್ಲಬ್ಗೆ ಹೋದರೂ ಕೂಡ, ಒಂದು ಬೇರೆ ಯಾವ ವೇದಿಕೆಯಲ್ಲಿ ಹೋದರೂ ಕೂಡ ಬೇರೆ ಭಾಷೆ ಹಾಡು ಹಾಕಿದಾಗ ರೀ ನಮ್ಮ ಕನ್ನಡ ಹಾಡು ಹಾಕ್ರಿ ಅಂತ ನಾವು ಕೇಳ್ಕೊಳ್ಳೋದು ಇಟ್ಸ್ ಕ್ವೈಟ್ ಕಾಮನ್. ಅವರೂರಲ್ಲಿ ಅವರ ಹರಿಯಾಣದಲ್ಲಿ ಅವರ ಲೋಕಲ್ ಕ್ರೌಡು ಎದುರುಗಡೆ ಅವ್ರು ಹಾಡುವಾಗ ಅವರು ಅದನ್ನೇ ಕೇಳೋದು, ನಮ್ಮ ಭಾಷೆಯಲ್ಲಿ ಒಂದು ಹಾಡು ಆಡ್ಸ್ವಾಮಿ ಅಂತ. ಅದು ಹಾಡು ಆಡ್ಸ್ವಾಮಿ ಅಂತ ಅಂದ ತಕ್ಷಣ ಥ್ರೆಟ್ನಿಂಗು, ಸೋ ರೂಡ್ಲಿ. ಇದೆಲ್ಲ ಬೇಡ ಆಗಿತ್ತು ಸೋನು ನಿಗಮ್ ಅವ್ರಿಗೆ. ಅವ್ರ ಮನಸ್ಸಲ್ಲಿ ಏನಿದೆಯೋ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರಿಗೆ ಕನ್ನಡ ಅಂದರೆ ತುಂಬ ಇರಿಟೇಟ್ ಆಗ್ತಾ ಇದೆ ಅಂತ ಅನಿಸುತ್ತೆ. ನಮ್ಮ ಸ್ಯಾಂಡಲ್ವುಡ್ನ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಯಾರ್ಯಾರು ಇದ್ದೀರಿ ನೀವು, ಅವ್ರನ್ನ ಕರ್ಕೊಂಡು ಬಂದು ಹಾಡಿಸ್ತೀರಿ. ನೀನು ಗ್ರೇಟ್ ರೆಸ್ಪೆಕ್ಟ್. ಅವ್ರು ಹಾಡಿರುವ ಹಾಡುಗಳು ಈಗಲೂ ಕೂಡ ಅವ್ರ ಹಾಡಿರುವ ಹಾಡುಗಳನ್ನು ಕೇಳಿದರೆ ನಿಜಕ್ಕೂ ಕೂಡ ಅದೊಂದು ಸಾಂತ್ವನ, ಒಂದು ನೆಮ್ಮದಿ. ಅಷ್ಟರ ಮಟ್ಟಿಗೆ ಅವರ ಪ್ರತಿಭೆಗೆ, ಅವರ ಹಾಡುಗಾರಿಕೆಗೆ ಗೌರವ ಇದ್ದು ಈ ಮಾತನ್ನು ಹೇಳ್ತಾ ಇದ್ವಿ. ಇನ್ಮೇಲೆ ಅವ್ರಿಗೆ ಕನ್ನಡ ಅಂದರೆ ಆಗೋದಿಲ್ಲ. ಕನ್ನಡ ಅಂದರೆ ಅವ್ರಿಗೆ ಥ್ರೆಟನಿಂಗ್ ಮಾಡ್ದಂಗೆ ಅನ್ನಿಸ್ತಾ ಇದೆ. ದಯವಿಟ್ಟು ಅವ್ರನ್ನ ಕರ್ಕೊಂಡು ಬರಬೇಡಿ, ಬೇಡ, ಪರವಾಗಿಲ್ಲ, ಇಟ್ಸ್ ಓಕೆ. ದಿಸ್ ಈಸ್ ಇದು ಎಕ್ಸ್ಟ್ರೀಮ್ ಲೆವೆಲ್. ಇದು ಥ್ರೆಟ್ನಿಂಗ್ ಅಂತೆ, ಥ್ರೆಟ್ನಿಂಗು. ಈಗ ನಮ್ಮ ಕನ್ನಡದ ಸಂಭಾಷಣಾಕಾರರು ಮಾಸ್ತಿ ಅವರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಇದಕ್ಕೆ. ಬನ್ನಿ ಅವ್ರೇನು ಹೇಳಿದ್ದಾರೆ ಕೇಳೋಣ. ತುಂಬ ನಮ್ಮ ಕನ್ನಡನ ಇಷ್ಟು ಚೆನ್ನಾಗಿ ಅವರ ಸ್ಪಷ್ಟತೆ ಬಗ್ಗೆ ಎಷ್ಟು ವಿಚಾರಗಳು ಮಾತಾಡಿದ್ದೀವಿ. ಎಷ್ಟೋ ಜನ ಬರೆದಿದ್ದಾರೆ, ಹೇಯ್ ಒಬ್ಬ ಹಿಂದಿ ಗಾಯಕ ಕನ್ನಡದ ಉಚ್ಚಾರಣೆ ಎಷ್ಟು ಚೆನ್ನಾಗಿದೆ ಅಂತ. ಏಕಾಏಕಿ ಏನು ಬಂದು ಹಾಡಿರಲ್ಲ, ಅದ್ರ ಹಿಂದೆ ಟ್ರ್ಯಾಕ್ ಸಿಂಗರ್ ಇರ್ತಾರೆ, ಅವ್ರು ನಮ್ಮ ಕನ್ನಡದವ್ರಾಗಿರ್ತಾರೆ, ಅವರು ತುಂಬ ಚೆನ್ನಾಗಿ ಹಾಡಿರ್ತಾರೆ. ನಾವು ಅವ್ರನ್ನ ಪಕ್ಕಕ್ಕೆ ಸರಿಸಿ ಇವ್ರನ್ನ ಕೂರಿಸ್ತೀವಿ. ಏನಕ್ಕೆ ಅಂದರೆ ದೇವ್ರ ಕಂಠ ಕೊಟ್ಟಿದ್ದಾನೆ ಅಂತ. ನೀವು ಆ ಕಂಠದಲ್ಲಿ ಬಂದು ಮಾತೇನು? ಇದೇ ಅನ್ನ ಕೊಟ್ಟಿರ್ತೀವಿ, ಇದೇ ಹಣ ಕೊಟ್ಟಿರ್ತೀವಿ. ಇವರು ಐಷಾರಾಮಿ ಬದುಕ್ತಿರ್ತಾರೆ. ಪುಷ್ಪಕ ವಿಮಾನದಲ್ಲೇ ಬರಬೇಕು, ಅಲ್ಲಿಂದ ರೆಡ್ ಕಾರ್ಪೆಟ್ ಕಾರುಗಳಲ್ಲೇ ಇಲ್ಲಿ ಬರಬೇಕು. ಅವರು ಸ್ಥಳಕ್ಕೆ ಬಂದಾಗ ಅವ್ರಿಗೆ ವೈಭವದ ಇದು ಹಿಂಗೆಲ್ಲ ಮಾಡಿದಾಗ್ಲೂ ಹಿಂಗೆ ಬಂದು ಅಂದಾಗ ತಿರ್ಗಾ ಕನ್ನಡಿಗರ ಮೇಲೆ ಆಪಾದನೆ, ನೀವು ಎಲ್ಲೋದ್ರೂ ಹಂಗೆ ಅಂತೀರ ಅಂತ. ಹೌದು, ನಾವು ಅಂತೀವಿ, ನಾವು ಕನ್ನಡಿಗರು, ನಮ್ಮ ಒಳಗಡೆಯಿಂದ ಕನ್ನಡ ಅಂತ ಬರುತ್ತೆ. ನಿನಗಿಷ್ಟ ಇದ್ದರೆ ಆಡಪ್ಪ, ಮತ್ತು ಇಲ್ಲ ಅಂದರೆ ನಿಮ್ಮದು ಫಸ್ಟೇ ಒಂದು ಇದ್ರ ಬರುತ್ತಲ್ಲ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಅದರಲ್ಲಿ ಬರಬೇಕು. ಮತ್ತು ನೀವು ಹೇಳ್ದಂಗೆ ಅದು ಖಾಸಗಿ ಕಾರ್ಯಕ್ರಮ, ಯಾವುದೂ ಉಚಿತ ಅಲ್ಲ. ಅಲ್ಲಿ ಬಂದಾಗ ಹೌದು ಸಭಿಕರು ಇರ್ತಾರೆ, ಅವರು ಅಹವಾಲ್ ಇರುತ್ತೆ, ನಮಗೆ ಈ ಹಾಡು ಬೇಕು ಅಂತ. ಅದು ಪುಣ್ಯದ ಕೆಲಸ ಅದು. ಮತ್ತು ಕಿವಿಗಳಿಗೆ ನೀವು ತಣಿಸ್ತೀರಾ ಅಂತ ನಾವು ಕೇಳೋದು. ನೀವು ಆ ಕಿವಿಗಳಿಗೆ ಏನು ಇದ್ರಿ ಇವತ್ತು? ಆಲ್ ರೈಟ್, ಓಕೆ.
ಕರೆಕ್ಟಾಗಿ ಹೇಳಿದ್ರು ಮಾಸ್ತಿ ಅವರು, ನೀವು ಒಂದು ಸಭೆಗೆ ಬಂದಾಗ ಸಭಿಕರು ಇರ್ತಾರೆ, ಅಹವಾಲುಗಳು ಇರುತ್ತೆ. ಆ ಅಹವಾಲುಗಳಿಗೆ ನಿಮ್ಗೆ ಓಕೆ ಅಂತ ಅನಿಸಿದ್ರೆ ತಾವು ಹಾಡ್ಬೋದು, ಇಲ್ಲಾಂದ್ರೆ ನೀವು ನ್ಯಾಯವಾಗಿ ನಿರಾಕರಿಸಬಹುದು. ಅದನ್ನ ಬಿಟ್ಬಿಟ್ಟು ಥ್ರೆಟನ್ ಮಾಡ್ತಾ ಇದ್ದೀರಾ, ತುಂಬಾ ರೂಡ್ಲಿ ಬಿಹೇವ್ ಮಾಡ್ತಾ ಇದ್ದೀರಾ, ಹಾಡು ಕೇಳೋದೇ ನಿಮಗೆ ಥ್ರೆಟನಿಂಗ್ ಅಂತ ಅನ್ಸಿದ್ರೆ ದಯವಿಟ್ಟು ತಾವು ಕರ್ನಾಟಕದಲ್ಲಿ ಎಲ್ಲೋ ಹಾಡೇ ಆಡಬಾರ್ದು. ಯಾಕಂದ್ರೆ ನಾವು ಕನ್ನಡ ಹಾಡೇ ಕೇಳ್ತೀವಿ. ಇಂಥ ಸಂದರ್ಭದಲ್ಲಿ ನಿಮಗೆ ಭಾಳಷ್ಟು ಬೆಂಕಿ ಹತ್ಕೊಂಡು ನೀವು ಪಹಲ್ಗಾಮ್ ದಾಳಿಗೆ ಹೋಲಿಸಿ ನೀವೆಲ್ಲ ಕನ್ನಡದ ಬಗ್ಗೆ ಇಷ್ಟು ಮಾತಾಡ್ತೀರಿ, ಯಾರೋ ನಿಮ್ಮನ್ನ ಕತ್ತಪಟ್ಟಿ ಹಿಡ್ಕೊಂಡು ಏನೋ ಆಡಿ 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 ಅಂದಂಗೆ ನೀವು ಈ ಥರ ಬಿಹೇವ್ ಮಾಡ್ತೀರಿ ಅಂತಂದ್ರೆ ನಾವೇನು ಇದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಇದಕ್ಕೆಲ್ಲ ಹೌದು ಪ್ರತಿಭೆಗೆ ಬೆಲೆ ಇದೆ, ಹೌದು ತಮ್ಮ ಹಾಡುಗಾರಿಕೆಗೆ ಬೆಲೆ ಇದೆ ಅಂದ ಮಾತ್ರಕ್ಕೆ ಏನು ಬೇಕಾದರೂ ಮಾತಾಡಿದ್ರು ಕೂಡ ಇಲ್ಲಿ ಒಪ್ಕೊಳ್ತಾರೆ ಅಂತ ಅಲ್ಲ. ಆಲ್ ರೈಟ್, ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಅವರನ್ನು ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ನಿರ್ಮಾಪಕರಾದಂತಹ NM ಸುರೇಶ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕನ್ನಡ ಪರ ಹೋರಾಟಗಾರರಾದಂಥ ಅರುಣ್ ಜಾವಗಲ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ಸಂಗೀತ ನಿರ್ದೇಶಕರಾದಂತಹ ಕಿರಣ್ ತೋಟಂಬೈಲ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಸುರೇಶ್ ಅವರೇ, ಹಾಡು ಕೇಳೋದೇ ತಪ್ಪ, ಸೋ ರೂಡ್ಲಿ ಥ್ರೆಟನಿಂಗ್ ಅಂತ ಕಟ್ಪಟ್ಟಿ ಇಟ್ಕೊಂಡು ನೀನು ಆಡು ಆಡು ಅಂತ ಅಳ್ಳಾಡ್ಸಿದ್ರು ಅಂಗಿನ ಇಟ್ಕೊಂಡು. ಯಾರೋ ಒಬ್ಬ ಹುಡುಗ ಕನ್ನಡ ಕನ್ನಡ ಅಂತ ಚೀರಿದ ತಕ್ಷಣ ಮೈಯೆಲ್ಲ ಬೆಂಕಿಯಾಗಿ ಪೆಹಲ್ಗಾಂವ್ ದಾಳಿ ಭಯೋತ್ಪಾದನೆಗೂ ಇದಕ್ಕೂ ಹೋಲಿಸ್ತಾರೆ ಈ ಆಸಾಮಿ ಅಂತಂದ್ರೆ ಇದು ಭಾಳ 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 ದುರಂಕಾರದ ಪರಮಾವಧಿ ಅಂತ ನನಗನ್ನಿಸ್ತಾ ಇದೆಪ್ಪ. ನಿಮ್ಗೇನು ಅನಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಅದಕ್ಕಿಂತ ನಾವು ದೊಡ್ಡ ಹೊರಡಿದ್ರೆ ಹೇಳಿದ್ರೆ ಒಳ್ಳೆ ತಾವು. ನಾವು ಸೋನು ನಿಗಮ್ಗೆ ಭಾಳ ಅತ್ಯಂತ ಗೌರವ ಪ್ರೀತಿ ವಿಶ್ವಾಸ ಇಟ್ಟಿದ್ವಿ. ನಾನು ಕೂಡ ನಾನು ಸಿನಿಮಾಗಳು ಹಾಡಿಸಿದ್ದೀನಿ ಸರ್. ನನ್ನ ಮೊಬೈಲ್ ಅಲ್ಲಿ ಸರ್ ಅವ್ರದೇ ಪ್ಲೇ ಲಿಸ್ಟ್ ಸರ್, ನಿಜ ಹೇಳ್ಬೇಕಂದ್ರೆ ನನ್ನ ಸಿನಿಮಾಗಳು ಹಾಡಿ ಹೈಯೆಸ್ಟ್ ರೆಮ್ಯುನರೇಷನ್ ಫಾರ್ ಹಿಮ್. ಅಷ್ಟು ಕೊಟ್ಟು ಹಾಡಿಸಿ ಅಂತ ಒಂದು ಮಾತಾಡಿದ ದುರಂತ, ಅವ್ರು ಮಾತಾಡಿದ ದಬ್ಬಾಳಿಕೆ ಅನ್ಸುತ್ತೆ. ನಾವು ಕನ್ನಡಿಗರು ಶಾಂತಿ ಪ್ರಿಯರು, ಪ್ರತಿಯೊಂದು ಜಾತಿಗಳನ್ನ ಸಮಾನಾಂತರ ಗೌರವ ಕೊಟ್ಟು ನಾವು ಆಧಾರ ಮಾಡಿ ಬೇರೆ ಭಾಷೆಗಳನ್ನ ಹೈಯೆಸ್ಟ್ ಲೀಡಿಂಗಲ್ಲಿ ಸಿನಿಮಾ ನಡೆಸಿದ್ವಿ ನಾವು. ನಮ್ಮ ಸಿನಿಮಾ ರಂಗಕ್ಕೆ ಗೌರವ ಕೊಡುವಂಥದ್ದು ಆದ್ಯ ಕರ್ತವ್ಯ ಇತ್ತು. ಕನ್ನಡಿಗರ ಅವ್ರ ಮನಸ್ಸನ್ನು ಭಾಳ ನೋವು ಮಾಡಿದ್ದಾರೆ. ಅವ್ರಿಗೆ ನಾನು ಈ ಕೂಡಲೇ ನಾನೊಂದು ರಿಕ್ವೆಸ್ಟ್ ಬಂದೇನೆ, ನಮ್ಮ ಇಲ್ಲಿನ ಮ್ಯೂಸಿಕ್ ಡೈರೆಕ್ಟರ್ಗಳು ಪ್ರತಿಯೊಬ್ಬ ಸೋನು ನಿಗಮ್ ಅಂತ ಕಂಡ ಹೈಯೆಸ್ಟ್ ಪೇಡ್ ಕೊಟ್ಟು ಟ್ರ್ಯಾಕ್ ಸಿಂಗರ್ಸ್ ಅವ್ರಿಗಿಂತ ಚೆನ್ನಾಗಿ ಹಾಡಿರ್ತಾರೆ. ನಾವು ಮಾಸ್ತಿ ಅವ್ರು ತುಂಬಾ ಚೆನ್ನಾಗಿ, ಎಷ್ಟು ಜನ ಟ್ರ್ಯಾಕ್ ಸಿಂಗರ್ಸ್ ನಾನು ಆಡಿಸಿದ್ದೀನಿ, ಬೆಟರ್ ದ್ಯಾನ್ ಹಿಮ್. ಆದ್ರೆ ಅದೇನೋ ಸೋನು ನಿಗಮೇ ಬೇಕು, ಈ ಮ್ಯೂಸಿಕ್ ಡೈರೆಕ್ಟರ್ ತಪ್ಪಲ್ಲ, ಮ್ಯೂಸಿಕ್ ಡೈರೆಕ್ಟರ್ ತಪ್ಪಲ್ಲ, ಈ ಆಡಿಯೋ ಕಂಪ್ನಿಗಳು ಕೂಡ ಅವ್ರನ್ನೇ ಇನ್ಸಿಸ್ಟ್ ಮಾಡ್ತಾರೆ. ಯಾಕೆ ಸಿನಿಮಾಗೆ ಹಾಡಲ್ಲ, ಹಾಡೋ ಅಂತಾರೆ ಯಾರೇ ಆಗಿರಲಿ. ಇವತ್ತು ನೋಡಿ ನಮ್ಮ ಕನ್ನಡ ಕಾರ್ಯಕ್ರಮಗಳ ಶಾರ್ಟ್ ಮೂವೀಸ್ ಜಿ ಯಾವ ಚಾನಲ್ಗಳಲ್ಲಿ ಎಂತೆಂಥ ಪ್ರತಿಭೆಗಳಿದ್ದಾವೆ. ಅಂತ ಪ್ರತಿಭೆಗಳು ಕೊಟ್ಟು ಅವಕಾಶ ಕೊಡಿ. ನಾನಂತ ಭಾಳಷ್ಟು ಜನ ಹೊಸಬರಿಗೆ, ಹೊಸ ಕಲಾವಿದರಿಗೆ, ಹೊಸ ಸಂಗೀತಗಾರರಿಗೆ ಅವಕಾಶ ಕೊಡಿ. ಸೋನು ನಿಗಮ್ ಮಾಡೋದಕ್ಕೆ ನಾವು ಕನ್ನಡ ಚಿತ್ರರಂಗ ಸದ್ಯಕ್ಕೆ ಒಂದು ವರ್ಷಗಳ ಕಾಲ ಮಿನಿಮಮ್ ಬ್ಯಾನ್ ಮಾಡಿದ್ರೆ ಅವಾಗ ಸರಿಯಾದ ತಕ್ಕ ಬುದ್ಧಿ ಕಲಿಸ. ಅದರ್ವೈಸ್ ನಾವೇನು ಮಾಡೋದು ತಪ್ಪಾಗತ್ತೆ. ಇದನ್ನ ಭಾಳ ಗಂಟಾಘೋಷವಾಗಿ ಹೇಳ್ತೀನಿ. ಏನು ಇವತ್ತು ಮಾತಾಡಿದಾರೋ ಅವ್ರು ಭಾಳ ದೊಡ್ಡ ತಪ್ಪು ಮಾಡಿದ್ದಾರೆ. ನಮ್ಮ ಕನ್ನಡದ ನೆಲ ಜಲ ಭಾಷೆ ಬಗ್ಗೆ ಕುಂದು ಬಂದಾಗ ಅವ್ರಿಗೆ ಕೊಟ್ಟಾರ ರಮೇಶ್ ನಮ್ಮಿಂದ ಕೋಟೆ ಅಂತ ದುಡ್ಡು ತೊಗೊಂಡೋಗಿದ್ದಾರೆ. ಇಲ್ಲಿಂದ ಕೋಟೆ ಅಂತ ದುಡ್ಡು, ನಾಟ್ ಓನ್ಲಿ ಒಂದು ಸಿನಿಮಾಗೆ 3 ಲಕ್ಷ 4 ಲಕ್ಷ 5 ಲಕ್ಷ. ಅದೇನೋ ನಮ್ಮ ಟ್ರ್ಯಾಕ್ ತೊಗೊಂಡು ಬಾಂಬೆಗೆ ಹೋಗ್ಬೇಕು, ಕನ್ನಡಕ್ಕೆ ಇಲ್ಲೂ ಬರಲ್ಲ ಅವರು. ಅಂಥದ್ದೇನು ಬೇಕಾಗಿದೆ ನಮಗೆ? ಅಂಥದ್ದೊಂದು ವ್ಯಕ್ತಿ ಇವತ್ತು ಒಂದು ವೇದಿಕೆ ಮೇಲೆ ಆ ಒಂದು ಮಾತಾಡ್ತಾನೆ ಅಂದರೆ ನಮ್ಮ ಕನ್ನಡಿಗರ ಮನಸ್ಸಿಗೆ ನೋಡಿ. ಇವತ್ತೆಲ್ಲ ಕನ್ನಡ ಪರ ಸಂಘಟನೆಗಳು ಇವತ್ತು ಭಾಳ ಜನ ಭಾಳ ನೋವು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಈ ಕೂಡಲೇ ತಾವು ತುಂಬ ಚೆನ್ನಾಗಿ ಹೇಳಿದ್ರಿ. ಈ ಒಂದು ಹಾಡುಗಾರನ ನಮ್ಮ ಸಂಗೀತಗಾರನಿಗೆ ಏನು ಬಗ್ಗೆ ಯಾವ ಭಾಷೆಗಳಿಗೂ ಅವನಿಗೆ ನಿರ್ಬಂಧ ಇರಬಾರ್ದು. ಅವನು ಆ ಗೌರವ ಕೊಟ್ಟು ಅಷ್ಟೊಂದು ರೆಮ್ಯುನರೇಷನ್ ಕೊಟ್ಟು ಹಾಡು ಹೇಳಿದಾಗ ಅವನು ಮಾತಾಡಿದ ಯಾವ ರೀತಿ ಯಾವ ರೇಂಜ್ ಅಂದ್ರೆ ನಮ್ಮಲ್ಲಿ ಭಯ ಇಲ್ಲ. ಪಹಲ್ಗಾಮಿಗೆ ಕಂಪೇರ್ ಮಾಡ್ತಾನೆ ಅಂದ್ರೆ ನಾವು ಅವ್ರಿಗೆ ಶೂಟ್ ಮಾಡ್ಬೇಕಾಗತ್ತೆ ಕನ್ನಡಿಗರು. ಮಾತಾಡಬಾರ್ದು. ಮೇಡಮ್ ಶೂಟ್ ಮಾಡೋದ್ರೆ ನಾವು ಸಾಯಿಸ್ಬೇಕು ಅಂತ ಹೇಳಿದಿಲ್ಲ, ಅವ್ರಿಗೆ ಬ್ಯಾನ್ ಮಾಡಬೇಕು. ಶೂಟ್ ಇನ್ ರೆಸ್ಪೆಕ್ಟ್ ಆಫ್ ಬ್ಯಾನಿಂಗ್ ಹಿಮ್ ಫ್ರಮ್ ದಿ ಟೋಟಲಿ ಕನ್ನಡ ಇಂಡಸ್ಟ್ರಿ ಫಸ್ಟ್ ಮಾಡಿ ಅವ್ರಿಗೆ. ಆ ಕೆಲಸ ನಮ್ಮ ನಮ್ಮ ಏನು ಮ್ಯೂಸಿಕ್ ಡೈರೆಕ್ಟರ್ಗಳು ಹೇಳ್ಬೇಕು. ಅವರೇ ನಮ್ಮ ಕನ್ನಡ ಸಿನಿಮಾದಿಂದ ಹಾಡು ಕೂಡ ಎಷ್ಟು ಇಂಪಾರ್ಟೆಂಟು, ಹಾಡುಗಾರನೂ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆ ಸೊಗಸುಗಾರ, ಒಳ್ಳೆ ಸಿಂಗ ಹಾಡ್ತಾರೆ, ಅದು ನೋ ಡೌಟ್. ಬಟ್ ಆದ್ರೆ ಅವ್ರು ಮಾತಾಡೋದು ತಪ್ಪು ಅಂತ ಗಂಟಾಘೋಷ ಹೇಳಬಲ್ಲೆ. ಸರ್, ನನಗೆ ಅರ್ಥ ಆಗದೆ ಇರೋದು ಕಿರಣ್ ಸರ್, ಈಗ ಪಹಲ್ಗಾಮ್ ಘಟನೆಗೂ ಮತ್ತು ಈ ಕನ್ನಡ ಹಾಡು ಅನ್ನೋದಕ್ಕೂ ಏನು ಸಂಬಂಧ? ಭಾಷೆ ಹೇರಿಕೆಗೂ ಅಲ್ಲಿ ಯಾರು ಭಾಷೆ ಹೇರಿಕೆ ಮಾಡಿಲ್ಲ ಈ ವೈನ್ ಮೇಲೆ. ಆದರೂ ಲೆಟ್ ಅಸ್ ಅಸ್ಯೂಮ್ ಭಾಷೆಯಲ್ಲಿ ಹಾಡಿ ಅಂದಿದ್ದಕ್ಕೂ ಪೆಹಲ್ಗಾಮ್ನ ದಾಳಿಗೂ ಹೆಂಗೆ ಕಾರಣ? ಹಾಗಾದರೆ ಉಗ್ರರ ದಾಳಿ ಸಮರ್ಥಿಸ್ಕೊಂಡಂಗಲ್ಲ ಸರ್? ಈಗ ಅದಕ್ಕೆ ಹಂಗೆ ಆಗಿದ್ದಲ್ಲಿ ಅಂತಂದರೆ ಇದು ಉಗ್ರರ ದಾಳಿಯನ್ನು ಸಮರ್ಥಿಸ್ಕೊಂಡಿರೋದಲ್ವಾ ಸರ್? ಹೇಳಿ, ನನ್ನ ವ್ಯಾಖ್ಯಾನ ತಪ್ಪಾಗಿರ್ಬೋದು, ನೀವು ತಿಳಿದಿರೋರು ಹೇಳಿ. ಅದಕ್ಕೆ ಹಂಗೆ ಮಾಡಿದ್ದು, ಅದಕ್ಕೆ ಹಂಗೆ ಆಗ್ತಿರೋದು ಅಂತ ಇವರಲ್ಲಿ ಒಂದು ಜಸ್ಟಿಫಿಕೇಶನ್ ಕೊಡ್ತಾ ಇದ್ದಾರೆ ಅಂತಂದರೆ ಇವರು ಉಗ್ರರ ದಾಳಿಯನ್ನು ಸಮರ್ಥಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದಾ ಹೇಳ್ಬಾರ್ದಾ ಸರ್? ಖಂಡಿತ. ಕಲೆ ಆಗಲಿ ಹಾಡಾಗಲಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಏನಕ್ಕೆ ಇದನ್ನ ತಗೊಂಡ್ಬಂದ್ರು ಅಂತಾನೂ ಗೊತ್ತಿಲ್ಲ. ಬಟ್ ನಾನು ನೋಡ್ದಂಗೆ ಸೋನು ನಿಗಮ್ ಅವರು ಒಳ್ಳೆ ಗಾಯಕ, ಎಲ್ಲರೂ ಇಷ್ಟಪಡ್ತಾರೆ.
ಬಟ್ ಅವ್ರ ಜೊತೆಯಲ್ಲೇ ದೇವ್ರು ಇನ್ನೊಂದು ಕೊಟ್ಟಿರೋದು ಆಟಿಟ್ಯೂಡ್, ತುಂಬಾ ಕೆಟ್ಟ ಆಟಿಟ್ಯೂಡ್, ದುರಾಂಕಾರ. ಅದನ್ನ ಕನ್ನಡದಲ್ಲೇ ಹೇಳೋಣ. ನನಗೂ ತುಂಬಾ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರ ಹತ್ರ. ಇತ್ತೀಚೆಗಷ್ಟೇ ಅವ್ರ ಹತ್ರ ಒಂದು ರೆಕಾರ್ಡಿಂಗ್ ಹೋಗಿದ್ದೆ ನಾನು ಹಾಡಕ್ಕೆ. ಅರ್ಧ ಹಾಡಿದ್ದಾರೆ, ಆಮೇಲೆ ಇಲ್ಲ ಇದು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತಂದ್ರು. ನಂಗೆ ಮೊದಲೇ ಹೇಳಿದ್ರು ತುಂಬ ಜನ ಇಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ. ಬಟ್ ನಾವು ಈಗ ಬೆಳೀತಿರೋ ಸಂಗೀತ ನಿರ್ದೇಶಕರು, ಸೊ ನಮಗೊಂದು ಆಸೆ ಇದೆ ಇಂಥವ್ರ ಜೊತೆ ಹಾಡಬೇಕು, ಇಂಥವ್ರ ಜೊತೆ ವರ್ಕ್ ಮಾಡಬೇಕು ಅಂತ. ಸೊ ಹೋದಾಗ ಸ್ವಲ್ಪ ಹಾಡ್ಬಿಟ್ಟು ಇಲ್ಲ ಇದನ್ನ ಹಿಂಗೆ ಚೇಂಜ್ ಮಾಡಿ, ಇದನ್ನ ಹಿಂಗೆ ಚೇಂಜ್ ಮಾಡಿ, ಹಿಂಗೆ ಹಾಡೋಕ್ಕಾಗಲ್ಲ ಅಂದರು. ನಾನು ಹಾಡು ತೋರಿಸ್ದೆ, ಇಲ್ಲ ಸರ್ ಹಿಂಗೆ ಹಾಡ್ಬೋದಲ್ಲ ನೋಡಿ ಅಂತ. ಅಷ್ಟೊತ್ತಿಗೆ ತುಂಬ ಒಂದು ಕೆಟ್ಟ ಪದ ಯೂಸ್ ಮಾಡಿಬಿಟ್ಟು ಶುಡ್ ಐ ಸಿಂಗ್ ದಿಸ್ ಸಾಂಗ್ ಅಂದ್ಬಿಟ್ಟು ಬಾಗ್ಲು ಹಾಕ್ಬಿಟ್ಟು ಇಮಿಡಿಯೇಟ್ ಸ್ಟುಡಿಯೋ ಅಂದರೆ ವೈದ ಅಂದ್ರೆ FUCK ಕರೆಕ್ಟ್ ಅಂತರ ಪದವನ್ನ ಬಳಸಿ ಯಾಕೆ ಆಡ್ಬೇಕು ನಿನ್ನ ಅಣ್ಣ ನಾನು ಅಂತ ನೀನ್ ನನ್ಗೇನು ಹೇಳ್ಕೊಡೋದು, ನಾನು ಹೇಳ್ದಂಗೆ ಹಿಂಗೆ ಆಡ್ಬೇಕು, ಇದೇ ಇರಬೇಕು, ಶ್ರುತಿ ಸರಿ ಇಲ್ಲ, ಒಂದು ಮನೆ ಕಡಿಮೆ ಮಾಡಿ ಅಂತ ಈ ಥರ ಎಲ್ಲ ಹೇಳಿದ್ರು. ನಾನು ಅಂದೆ ಸರ್ ನೋಡಿ ಹಿಂಗೆ ಹಾಡ್ಬೋದು ಅಂತ ಅಷ್ಟೇ ತೋರಿಸಿದ್ದು ಸಿಟ್ಟು ಬಂದ್ಬಿಡ್ತು ಅವ್ರಿಗೆ. ಆಮೇಲೆ ಸಿಟ್ಟು ಬಂದು ಇಮಿಡಿಯೇಟ್ ಬಾಗ್ಲು ಹಾಕೊಂಡು ಹೊರಗಡೆ ನಡೀತಾ ಇದ್ದಾರೆ ಅವರು, ಅವ್ರ ಮ್ಯಾನೇಜರ್ ಇಬ್ಬರು. ಸೊ ನಾವು ಗೌಡಗಳು ನಾವು ಯಾವುದಕ್ಕೂ ಬಗ್ಗಲ್ಲ. ನಾನಂದೆ ಇಫ್ ಎ ಸಿಂಗರ್ ಕಾಂಟ್ ಸಿಂಗ್ ಎ ಸಾಂಗ್, ಶುಡ್ ಐ ಚೇಂಜ್ ದ ಸಾಂಗ್ ಆರ್ ಶುಡ್ ಐ ಚೇಂಜ್ ದ ಸಿಂಗರ್ ಅಂದೆ. ಇನ್ನೂ ಹುರ್ಕೊಂಬಿಟ್ಟು ಬಾಗ್ಲು ಹಾಕೊಂಡು ಹೋದ್ರು. ಅಲ್ಲಿಂದ ಡಿಸೈಡ್ ಮಾಡಿದೆ ಇನ್ಯಾವತ್ತೂ ಅವ್ರ ಹತ್ರ ಹಾಡಿಸ್ಬಾರ್ದು ಅಂತ. ಬಟ್ ನನಗಾಗಿದ್ದ ಅವಮಾನನ ನಾನು ಯಾರಿಗೂ ಹೇಳ್ಕೊಳ್ಳಿಲ್ಲ, ನಮ್ಮ ಟೀಮ್ ಹಂಗೆ ಆಮೇಲೆ ಅದು ರಿಟರ್ನ್ ಕೊಟ್ಟಿದ್ದೆ. ಒಂದು ಹಾಡು ಹೊಡೋದಲ್ಲ, ಫುಲ್ ಅಮೌಂಟ್ ಪೇಮೆಂಟ್ ಆದ್ರೆ ಮಾತ್ರ ಹಾಡೋದು. ಸರ್ ಹೇಳ್ದಂಗೆ ಬಾಂಬೆಗೆ ಹೋಗ್ಬೇಕು ಮೇಡಮ್, ಅಪಾಯಿಂಟ್ಮೆಂಟ್ ಕೊಡಲ್ಲ 5 months 6 months ಆ ಥರ. ನಾವು ಇಲ್ಲಿ ಎಲ್ಲ ಕೆಲಸ ಬಿಟ್ಟು ನಮ್ಮ ಮ್ಯೂಸಿಕ್ ಟೀಮ್ ಜೊತೆ ಹೋಗಿ ಅಲ್ಲಿ ಹೋಟ್ಲಲ್ಲಿ ಉಳ್ಕೊಂಡು ಹೋಗಿ ಎಲ್ಲ ಮಾಡಿಸಿದ್ರೆ ಈ ಥರ ಮಾಡ್ತಾರೆ. ಕೊನೆಗೆ ನಾನು ಬೇರೆಯವ್ರ ಕೈಲೇ ನನ್ಗೆ ಆ್ಯಕ್ಚುಲಿ ಇಷ್ಟ ಇರಲಿಲ್ಲ ಅವ್ರ ಕೈಲಿ ಹಾಡ್ಸೋದು, ನಮ್ಮ ಕನ್ನಡದವ್ರ ಹತ್ರ ಅಂತ. ಸೊ ಸರ್ ಹೇಳ್ದಂಗೆ ಆಡಿಯೋ ಕಂಪ್ನಿಗಳು ಸ್ವಲ್ಪ ಇದು ಮಾಡ್ತಾರೆ, ದೊಡ್ಡ ಸಿಂಗರ್ಸ್ ಇದ್ರೆ ಸ್ವಲ್ಪ ಪೇಮೆಂಟ್ ಜಾಸ್ತಿ ಕೊಡೋದು, ನಮ್ಮನ್ನ ಎಂಟರ್ಟೈನ್ ಮಾಡೋದು ಆ ಥರ ಮಾಡ್ತಾರೆ. ಹಂಗಾಗಿ ಹೋಗಿದ್ದು. ಸೊ ಇದೇ ಸಿಟ್ಟಲ್ಲಿ ನಾನು ಬಂದ್ಬಿಟ್ಟು ನಮ್ಮ ಚೀತಿ ಯುವಕರ ಸಂಘ ಚಿತ್ರಕ್ಕೆ ನಾನು ಮೆಹಬೂಬ್ ಸಾಹೇಬ್ ನಮ್ಮ ಬ್ಲೈಂಡ್ ಸಿಂಗರ್ ಇದೆಲ್ಲ ಅವ್ರ ಕೈಲಿ ಹಾಡಿಸ್ದೆ ಅವಾಗ. ಆಲ್ ರೈಟ್. ಎಸ್, ಇವರು ಯಾರು ನಮ್ಮ ಅರುಣ್ ಜಾವಗಲ್ ಸರ್. ಅಲ್ಲ ಸರ್, ಈಗ ಕನ್ನಡಿಗರು ಇಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ, ಹುತಾತ್ಮರಾಗಿದ್ದಾರೆ ಈ ಪಹಲ್ಗಾಂವ್ ದಾಳಿಯಲ್ಲಿ. ಅಂದರೆ ಇದರ ಅರ್ಥ ಅವ್ರಿಗೆ ಸರಿಯಾದ ಶಾಸ್ತಿ ಆಗಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಯಾವ ಕಾಂಟೆಸ್ಟ್, ಸಂಗೀತಕ್ಕೂ ಪಹಲ್ಗಾಮ್ಗೂ ಸಂಬಂಧನೇ ಇಲ್ಲ ಸರ್. ಕನ್ನಡ ಹಾಡಿ ಅಂದಿದ್ದಕ್ಕೂ ಆ ಒಂದು ರಾಕ್ಷಸರ ಕುಕೃತ್ಯಕ್ಕೂ ಸಂಬಂಧನೇ ಇಲ್ಲ. ಅವ್ರು ಯಾಕೆ ಲಿಂಕ್ ಮಾಡಿದ್ರು ಅದನ್ನು? ಹೆಂಗೆ, ಯಾವುದಂಥ ಮನಸ್ಥಿತಿ ಅದು ಏನಂದರೆ, ನಾನು ಕಳೆದ ಒಂದು ವರ್ಷದ ಬೇರೆ ಬೇರೆ ಇನ್ಸಿಡೆಂಟ್ ತೊಗೊಂಡು ಅವ್ರಿಗೆ ಈ ಮನಸ್ಥಿತಿ ಹೇಗೆ ಬಂತು ಅಂತ ನೋಡಿದರೆ, ಕಳೆದ 1 ವರ್ಷದಲ್ಲಿ ಏನಾಗ್ತಾ ಇದೆ ಅಂದರೆ, ಒಂದು ಚಿಕ್ಕ ಇನ್ಸಿಡೆಂಟ್ಗಳನ್ನ ತಗೊಂಡು, ಯಾವುದೋ ಆಟೋ ಡ್ರೈವರ್ ಜೊತೆ ಆದ ಘಟನೆ ಇರಬಹುದು, ಅಥವಾ ರೋಡ್ನಲ್ಲಿ ಆದ ಒಂದು ರೋಡ್ ರೇಜ್ ಇಶ್ಯೂ ಇರ್ಬೋದು. ಸೊ ಚಿಕ್ಕ ಘಟನೆಗಳನ್ನ ತೊಗೊಂಡು ನ್ಯಾಷನಲ್ ಲೆವೆಲಲ್ಲಿ ಕನ್ನಡಿಗರನ್ನು ಕರ್ನಾಟಕದವ್ರು ಹೋಗ್ಬಿಟ್ಟು ಉತ್ತರ ಪ್ರದೇಶದಲ್ಲಿ ಕನ್ನಡ ಕೇಳ್ತಾ ಇಲ್ಲ, ಅವ್ರು ಕೇಳ್ತಾ ಇರೋದು ಕನ್ನಡ ನಾಡಲ್ಲಿ. ಸೊ ಇದನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ, ನ್ಯಾಷನಲ್ ಮೀಡಿಯಾದವ್ರು ಇರ್ಬೋದು ಅಥವಾ ಯಾರು ಈ ಹಿಂದಿಯವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ದೊಡ್ಡದಾಗಿ ಇದ್ದಾರೆ ಏನಂತ, ಕನ್ನಡದವರು ಗೂಂಡಾಗಳು, ಕನ್ನಡದವರು ನೀವು ಕನ್ನಡ ಬೇಕು ಅಂತ ಕೇಳ್ತಾ ಇರೋದು ನಾವು ಕೇಳ್ತಾ ಇರೋದು ಕರ್ನಾಟಕದಲ್ಲಿ. ಇದೇ ಹಿಂದಿಯವರು 2017ರಲ್ಲಿ AR ರೆಹಮಾನ್ ಅವರ ಪ್ರೋಗ್ರಾಮ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅವರು ತಮಿಳ್ ಹಾಡು ಹಾಡಿದ್ದಕ್ಕೆ ಇವರು ಗಲಾಟೆ ಮಾಡ್ತಾರೆ. ಯಾರು ಹಿಂದಿಯವರು ಹೋಗ್ಬಿಟ್ಟು ಗಲಾಟೆ ಮಾಡಿ, ತಮಿಳ್ ಹಾಡು ಯಾಕೆ ಹಾಡ್ತಾ ಇದ್ದೀರಾ, ಹಿಂದಿ ಹಾಡು ಹಾಡಿ ಅಂದ್ಬಿಟ್ಟು ಗಲಾಟೆ ಮಾಡ್ತಾರೆ. ಬ್ಯಾಂಕಿಗೆ ಬಂದ್ಬಿಟ್ಟು ಹಿಂದಿ ಮೇ ಬೋಲೋ, ಇಲ್ಲ ಅಂದ್ರೆ ನೀವು ದೇಶ ಬಿಟ್ಟು ಈಗ ಇದೇ ನಡೀತಾ ಇರೋದು ಸರ್. ಏನು ಅಂತಂದ್ರೆ, ಈಗ ಹೊರಗಡೆಯಿಂದ ಬಂದಿರುವಂತ ಜನ, ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಇದಕ್ಕೂ ಅದಕ್ಕೂ ಬಹಳ ವ್ಯತ್ಯಾಸ ಇದೆ. ಇಲ್ಲಿ ಯಾರು ಈ ವಯನ್ ಮೇಲೆ ಏರಿಕೆ ಮಾಡಿಲ್ಲ. ಈಗ ಎಲ್ಲ ಬ್ಯಾಂಕ್ಗಳಲ್ಲಾಗಲಿ ಅಥವಾ ಬೇರೆ ಬೇರೆ ಸಾರ್ವಜನಿಕ ಪ್ರದೇಶಗಳಲ್ಲಾಗಲಿ ಬೇರೆ ಭಾಷಿಕರು ಬಂದಾಗ, ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯನ್ಸ್ ಅಲ್ಲ, ನಾರ್ತ್ ಇಂಡಿಯನ್ಸ್ ಯಾರಾದರೂ ಬಂದಾಗ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಅವರು ಹಿಂದಿಯಲ್ಲಿ ಮಾತಾಡ್ತಾರೆ. ನಮ್ಮ ಕನ್ನಡಿಗರಿಗೆ ಹಿಂದಿ ಬರಲ್ಲ, ಅವ್ರು ಕನ್ನಡದಲ್ಲಿ ಉತ್ತರ ಕೊಡ್ತಾರೆ. ಆಗ ಅವ್ರಿಗೆ ಪಿತ್ತ ನೆತ್ತಿಗೆ ಇರುತ್ತೆ. ಸೊ ನೀವ್ ಯಾಕ್ರಿ ಹಿಂದಿ ಕಲ್ತಿಲ್ಲ? ಹಿಂದಿ ಒಂದು ರಾಷ್ಟ್ರೀಯ ಭಾಷೆ, ನೀವು ಅದನ್ನ ಕಲಿಬೇಕು. ಸೊ ನಾವ್ ಹೆಂಗೆ ನಿಮ್ ಜೊತೆ ಸಂವಹನ ಮಾಡೋದು? ನಿಮ್ಗೆ ಹಿಂದಿ ಬರಲ್ಲ ಅಂದ್ರೆ ನೀವೇನ್ರಿ, ನೀವು ಈ ದೇಶದಲ್ಲೇ ಇರಕ್ಕೆ ನಾಲಾಯಕ ಅಂತ ಅಂದ್ಬಿಡ್ತಾರೆ. ಆಗ ನಮಗೆ ಬೆಂಕಿ ಹತ್ತು ಬಿಡುತ್ತೆ ಕನ್ನಡಿಗರಿಗೆ. ನಮ್ಮ ತಾಯಿರಿ ಕನ್ನಡ, ನಮ್ಗೆ ಸಿಟ್ಟು ಬರುತ್ತೆ, ಏನೋ ಬೈದ್ ಬಿಡ್ತೀವಿ. ರೆಕಾರ್ಡ್ ಮಾಡೋದನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಬಿಟ್ಬಿಡು ಸೋಷಿಯಲ್ ಮೀಡಿಯಾದಲ್ಲಿ, ಗೂಂಡಾಯಿಸಮ್, ಗೂಂಡಾಗಿರಿ ಅಂತ. ಇದನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ, ಇದನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಇವ್ರಿಗೆ ಏನಾದ್ರು ಮಾಡೋದು ನಾವು ಸೋನು ನಿಗಮ್ ಅವ್ರಿಗೆ? ಆ ಮನಸ್ಥಿತಿ ಏನಿದೆಯಲ್ಲ, ಸರಿ, ಅವ್ರಿಗೆ ಏನಾದ್ರು ಮಾಡಿದ್ರಾ? ಆ ಮನಸ್ಥಿತಿಯಿಂದ ಇವ್ರಿಗೆಲ್ಲ ಬರ್ಬೇಕಾದ್ರೆ ಈ ಮನಸ್ಥಿತಿನೇ ಅವ್ರಿಗೆ ಕಾರಣ ಆಗ್ತಾ ಇರೋದು. ಅವ್ರಿಗೆ ಯಾರಿಗೂ ಕನ್ನಡ ಇರ್ಬೋದು, ಬೇರೆ ಯಾವ ಭಾಷೆನೂ ಸಹಿಸಲ್ಲ. ಬರೀ ಕನ್ನಡ ಅಂತ ಅಲ್ಲ, ಅವರು ಹಿಂದಿ ಬಿಟ್ಟು ಬೇರೆ ಯಾವ ಭಾಷೆನೂ ಸಹಿಸಲ್ಲ. ಅವ್ರಿಗೆ ಬೇಕಾಗಿರೋದು ಹಿಂದಿ ಮಾತ್ರ. ಆ ಹಿಂದಿನಲ್ಲಿ ನಾವೇನು ಹೋಗ್ಬಿಟ್ಟು ಉತ್ತರ ಪ್ರದೇಶದಲ್ಲಿ ಯಾರೊಬ್ರು ಕನ್ನಡದವ್ರು ಹೋಗ್ಬಿಟ್ಟು ಕನ್ನಡ ಹಾಡನ್ನ ಮಾತ್ರ ಹಾಡ್ತಾ ಇದ್ರೆ ಅವ್ರು ಒಪ್ಕೋತಾರ?
ಉತ್ತರ ಪ್ರದೇಶದ ಬ್ಯಾಂಕಲ್ಲಿ ಬರೀ ಕನ್ನಡದಲ್ಲಿ ಮಾತಾಡ್ತೀವಿ ಅಂದ್ರೆ ಸರ್ ನಾವು ಒಪ್ಕೋತೀವಿ ಸರ್, ನೀವು ಹಂಗೂ ಹೇಳಕ್ ಹೋಗ್ಬೇಡಿ, ನಾವು ಒಪ್ಕೋತೀವಿ, ನಾವೇ ಕೇಳ್ತೀವಿ ಹಿಂದಿ ಆಡಿ ಸರ್, ಈ ಆಡಿ ಸರ್ ಅಂತ ನಾವ್ ಎಲ್ಲಾನು ಕೇಳ್ತೀವಿ. ಅದನ್ನೇ ತಪ್ಪು ಮಾಡ್ತಾ ಇರೋದು ನಾವು, ಅಲ್ಲೇ ತಪ್ಪು ಮಾಡ್ತಾ ಇರೋದು. ಅವನೇನ್ ಪಾಪ ಹುಡುಗರು, ಅವ್ರ ಕಾಲೇಜ್ ಹುಡುಗರು, ಬೇರೆ ಯಾವ್ದಾದ್ರು ಬೇರೆ ಪಬ್ಲಿಕ್ ಆದ್ರೂ ಏನೋ ಅನ್ಕೋಬಹುದು, ಪಾಪ ಕಾಲೇಜ್ ಹುಡುಗರು ಕನ್ನಡ ಅಂತ ಅಂದಿದ್ದಕ್ಕೆ ಅಂದಿದಾರಲ್ಲ ಕಾಲೇಜ್ ಹುಡುಗರು. ಇತ್ತೀಚೆಗೆ ಕಾಲೇಜಲ್ಲಿ ಕನ್ನಡ ಮಾತಾಡೋದೇ ಕಡಿಮೆ ಅಂತದ್ರಲ್ಲಿ ಯಾರೋ ಒಬ್ಬ ಕಾಲೇಜ್ ಹುಡುಗ ಕನ್ನಡ ಅಂತ ಅಂದಿದ್ದಾನೆ, ಅಷ್ಟಕ್ಕೆ ಯಜಮಾನ್ರಿಗೆ ಹುರ್ಕೊಂಡ್ಬಿಟ್ರಲ್ಲ ಇವರು. ಈಗ ಏನ್ ಮಾಡ್ಬೇಕು ಸರ್ ಹೇಳಿ? ನಿಮ್ ಕನ್ನಡ ಪರ ಹೋರಾಟಗಾರರು ಏನ್ ಆಗ್ರಹ ನಮ್ ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ ಹೇಳಿ, ನೀವು ಒತ್ತಡ ಹಾಕ್ಬೇಕು. ನೀವು ಇವತ್ತು ಪೊಲೀಸ್ ಇಲಾಖೆಯವರು ಏನ್ ಇದನ್ನ ಲಿಂಕ್ ಮಾಡಿದಾರಲ್ಲ, ಅವ್ರು ಕೇಸ್ ದಾಖಲೆ ಮಾಡ್ಕೊಂಡು ವಿಚಾರಣೆ ಮಾಡ್ಬೇಕು. ಅದು ಹೇಗೆ ಲಿಂಕ್ ಆಗತ್ತೆ? ಈ ಕಳೆದ ವಾರ ಆದ ಕೇಸಲ್ಲಿ ನೋಡಿದ್ರೆ ಆ ವಿಂಗ್ ಕಮಾಂಡರು ರೋಡ್ ರೇಜ್ ಇಶ್ಯೂಗೂನೆ ಅಥವಾ ಕನ್ನಡಕ್ಕೂ ಸಂಬಂಧನೇ ಇರಲಿಲ್ಲ. ಆರಾಮಾಗಿ ಎಲ್ಲ ಪ್ರಾಜೆಕ್ಟ್ ಮಾಡಿ ಕನ್ನಡ ಅಂತ ಹೇಳಿ ಪೊಲೀಸ್ ಇಲಾಖೆಯವರು ಯಾವ ಕ್ರಮನೂ ತಗೊಂಡಿಲ್ಲ ಇಲ್ಲಿವರೆಗೆ. ಈ ಕೇಸಲ್ಲಿ ಅದಾಗಬಾರ್ದು. ಈ ಕೇಸಲ್ಲಿ ಕರೆದು ಕೇಳಬೇಕು, ಹೆಂಗಿ ಸಂಬಂಧ ಹೇಳು, ನಿನ್ಗೆ ಪಹಲ್ಗಾಮ್ಗೂ ಇದಕ್ಕೂ ಬಹಳ ಸಂಬಂಧ ಇದೆಯಂತೆ, ಅದೇನ್ ಸಂಬಂಧ ಹೇಳು ಅಂತ. ಇವತ್ತು ನೋಡಿದ್ರೆ ನೀವು ಪಹಲ್ಗಾಮ್ ಕಾಶ್ಮೀರ ಉಳಿದಿರೋದೇ ನಮ್ ದುಡ್ಡಿಂದ, ನಾವು ಕಟ್ತಾ ಇರೋ ತೆರಿಗೆ ದುಡ್ಡಲ್ಲೇ ಆರ್ಮಿ ನಡೆಸ್ತಾ ಇರೋದು, ಆ ದುಡ್ಡಲ್ಲೇ ನಡೆಸ್ತಾ ಇರೋದು ಹೊರತು ಹಿಂದಿ ಅವ್ರು ಏನ್ ತೆರಿಗೆ ಕಟ್ತಾ ಇದಾರೆ? ನಮ್ ತೆರಿಗೆ ದುಡ್ಡಲ್ಲೇ ಹಿಂದಿ ರಾಜ್ಯಗಳು ಬದುಕ್ತಾ ಇದೆ, ನಮ್ ತೆರಿಗೆ ದುಡ್ಡಲ್ಲೇ ಕಾಶ್ಮೀರ ಕೂಡ ಬದುಕ್ತಾ ಇದೆ. ಇಂಥದ್ರಲ್ಲಿ ಇಷ್ಟೆಲ್ಲ ಮಾಡಿ ನಾವು ಅವರ ಬದುಕಿಗೋಸ್ಕರ ನಾವು ದುಡ್ದು ನಮ್ಮ ಟ್ಯಾಕ್ಸ್ನೆಲ್ಲ ಕಟ್ಟಿ ಅವ್ರ ಭಾಷೆಗೆ ಇಲ್ಲಿ ನಾವು ಅವಕಾಶ ಮಾಡಿಕೊಟ್ಟು ನಮ್ಮ ಭಾಷೆ ನಾವು ಕೇಳಿದರೆ ನೀವು ನಿಮ್ಮಿಂದ ನಿಮಗೆ ಭಯೋತ್ಪಾದನೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ನಾವು ಸುಮ್ಮನೆ ಕೊಡ್ಬೇಕಾ? ಪೊಲೀಸ್ ಇಲಾಖೆಯವರು ಕರೆಸ್ಬಿಟ್ಟು ನೂರಕ್ಕೂ ಹೆಚ್ಚು ಆಡಿದ್ದಾರೆ ಅಂತ ಅನ್ಸುತ್ತೆ. ಅದೆಲ್ಲ ಏನದು ಒಂದು ಭಯೋತ್ಪಾದನೆಯ ಭಾಗನ? ಹಂಗಾದ್ರೆ ಅವಾಗ ಭಯೋತ್ಪಾದನೆ ಆಗಿಲ್ವಾ? ಅವಾಗ ಆಡ್ಬಿಟ್ಟು ದುರ್ತಾಂಡ ಹೋಗುವಾಗ ಏನು ಭಯೋತ್ಪಾದನೆ ಆಗಿಲ್ಲ. ಈಗ ಒಂದ್ ಕನ್ನಡ ಆಡದ ಸ್ವಾಮಿ ಅಂತ ಅಂದ ತಕ್ಷಣ ಇವ್ರಿಗೆ ಭಯೋತ್ಪಾದನೆ ಆಗೋಯ್ತು. ಏನ್ ಭಯೋತ್ಪಾದನೆ ಅಂತಂದ್ರೆ ಮಕ್ಕಳಾಟ ಅನ್ಕೊಂಡಿದಾರ? ಸೋನು ನೀವು ಅಲ್ಲಿ ನಿಲ್ಲಿಸ್ಬೇಕು, ಅಲ್ಲಿ ಗಡಿಯಲ್ಲಿ ಬಾರಪ್ಪ ಭಯೋತ್ಪಾದನೆ ಹೆಂಗಿರುತ್ತೆ ತೋರಿಸ್ತೀನಿ ಬಾ ಅಂತ. ಜೊತೆಗೆ ಚಲನಚಿತ್ರದವರು ನಿಲ್ಲಿಸ್ಬೇಕು, ಅವ್ರ ಹಾಡನ್ನ ನಿಲ್ಲಿಸ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ 1 ವರ್ಷ ಅಲ್ಲ, ಇನ್ನು ಮುಂದಕ್ಕೆ ಯಾವತ್ತೂ ನಾವು ಕರ್ಕೊಳ್ಳೋಲ್ಲ ಅನ್ನೋ ಒಂದು ಮೆಸೇಜ್ ಕೊಟ್ರೆ ಸೋನು ನಿಗಮ್ ಸುಮ್ಮನಾಗ್ತಾರೆ, ಇನ್ನೊಬ್ರು ಕನ್ನಡದ ವಿರೋಧ ಯಾರು ನಿಂತ್ಕೋತಾರೆ ಅವರು ಸುಮ್ಮನಾಗ್ತಾರೆ. ಆಲ್ ರೈಟ್. ಈಗ ನಮ್ಮೊಂದಿಗೆ ನಿರ್ದೇಶಕರು ಮತ್ತು ನಟಿ ಸಿಂಧು ಅವ್ರು ಜಾಯ್ನ್ ಆಗಿದ್ರೆ. ಮೇಡಮ್ ತಮಗೂ ಕೂಡ ಸ್ವಾಗತ. ನೋಡಿದ್ರ ನೀವು ಅವ್ರು ಅಂದಿದ್ದನ್ನ ನೋಡಿದ್ರ? ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫುಲ್ ವೈರಲ್ ಆಗಿದೆ. ಸೊ ಏನ್ ಅನ್ಸುತ್ತೆ ಮೇಡಮ್ ತಮಗೆ? ಅದೇ ಇವಾಗ ನಮ್ ಕನ್ನಡ ಅಂತ ಬಂದ್ರೆ ಯಾರು ಸುಮ್ಮನೆ ಇರೋದಿಲ್ಲ. ಕನ್ನಡ ಬಗ್ಗೆ ನಿಮ್ಗೆ ರೆಸ್ಪೆಕ್ಟ್ ಇಲ್ಲ ಅಂದ್ಮೇಲೆ ಕನ್ನಡ ಸಾಂಗ್ಸ್ ಹಾಡೋದಕ್ಕೆ ನೀವು ಯಾಕೆ ಒಪ್ಕೊಂತೀರಿ? ಅಲ್ಲ, ಡ್ಯೂ ರೆಸ್ಪೆಕ್ಟ್. ಅವ್ರು ಹೇಳ್ತಾರೆ ನನಗೆ ಭಾಳ ರೆಸ್ಪೆಕ್ಟು, ಬೇರೆ ದೇಶದಲ್ಲಿ ಹೋದ್ರು ಕೂಡ ಯಾರೇ ಕೇಳಿ ನಾವು ಕನ್ನಡ ಹಾಡಾಡ್ತೀವಿ, ಸೊ ನನಗೆ ನನ್ನ ಹಾಡೆಲ್ಲ ನೀವು ಕೇಳಿದಿರಿ, ನನಗೆ ತುಂಬಾ ಖುಷಿ ಇದೆ ಅಂತ ಎಲ್ಲ ಹೇಳ್ತಾನೆ. ಅಲ್ಲ, ಫಸ್ಟ್ ಅದೇ ಹೇಳ್ಬಿಟ್ರು ಕನ್ನಡ ಕನ್ನಡ ಅಂತ ಹಿಂಗ್ ಆಡೋದಕ್ಕೇನೆ ನೀವು ಅಲ್ಲಿ ಶೂಟ್ ಔಟ್ ಆಗಿದೆ ಅಂತ ಹೇಳಿದ್ರು. ಅದಾದ್ಮೇಲೆ ಅದನ್ನ ಮ್ಯಾನೇಜ್ ಮಾಡ್ಕೊಂಡ್ರು, ನಾನು ಕನ್ನಡ ಅಂದ್ರೆ ನನಗೆ ಪ್ರೀತಿ ಇದೆ ಅಂತ. ಅದೇ ಇವಾಗ ಕನ್ನಡ ಅಂತ ಬಂತು ಅಂತಂದ್ರೆ ನಾವ್ ಯಾರು ಸುಮ್ಮನೆ ಇರೋದಿಲ್ಲ. ನೀವು ಈ ತರ ಸ್ಟೇಟ್ಮೆಂಟ್ ಕೊಡ್ತೀರಾ ಅಂತಂದ್ರೆ ನಿಮ್ಗೆ ರೆಸ್ಪೆಕ್ಟ್ ಇಲ್ಲ ಅನ್ನೋದೇ ಅರ್ಥ. ಅದು ನಿಮಗೆ ರೆಸ್ಪೆಕ್ಟ್ ಇದ್ದಿದ್ರೆ ನೀವು ಖಂಡಿತ ಈ ತರ ಮಾತಾಡ್ತಿರ್ಲಿಲ್ಲ. ನೀವು ಅದನ್ನ ಪ್ರೊವೋಕ್ ಮಾಡ್ತಾ ಇದ್ದೀರಾ ಜನಕ್ಕೆ. ಏನಂತಂದ್ರೆ ಕನ್ನಡ ಅಂತ ನೀವು ಕೇಳಿದಕ್ಕೇನೆ ಅಲ್ಲಿ ಶೂಟ್ ಆಗಿದೆ ಅಂತಂದ್ರೆ ಅದ್ ಏನ್ ಅನ್ಕೊಳ್ಬೇಕು? ನಾವ್ ಕನ್ನಡ ಅಂತ ಬಂತು ಅಂತಂದ್ರೆ ನಾವು ಖಂಡಿತವಾಗ್ಲೂ ಅದನ್ನ ಸಹಿಸೋದಿಲ್ಲ. ನೀವು ಈ ತರ ಒಂದು ಸ್ಟೇಟ್ಮೆಂಟ್ ನಾವು ಖಂಡಿತ ಸಹಿಸೋದಿಲ್ಲ. ನೀವು ಸ್ಟೇಟ್ಮೆಂಟ್ ನ ನೀವ್ ಏನ್ ಕೊಡ್ತೀರಾ ಅದನ್ನ ನೀವು ನೋಡ್ಕೊಂಡು ಮಾತಾಡ್ಬೇಕು. ನಿಮಗೆ ಇದ್ರಲ್ಲಿ ನಮ್ಗೆ ಕನ್ನಡ ಬಗ್ಗೆ ನೀವು ಅದೇನ್ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ ಹೇಳೋದನ್ನ ಹೇಳ್ಬಿಟ್ರಿ. ಆದ್ಮೇಲೆ ನೀವು ಅದು ಸಮರ್ಥನೆ ಹೆಂಗೆ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ, ಕನ್ನಡ ನಾನು ತುಂಬ ಸಾಂಗ್ಸನ್ನು ಹಾಡಿದ್ದೀನಿ, ನನಗೂ ರೆಸ್ಪೆಕ್ಟ್ ಇದೆ ಅಂತ ಹೇಳಾದ್ಮೇಲೆ ಅದನ್ನು ಹಂಗೆ ಸಮರ್ಥನೆ ಮಾಡ್ಕೊಂಡಿರೋದು. ಆಡ್ತೀನಿ ಇರಪ್ಪ, ಈ ಒಂದು ಹಾಡು ಆಡ್ಬಿಡ್ತೀನಿ ಅಂದರೆ ಮುಗಿದೋಯ್ತಪ್ಪ. ಕನ್ನಡ ತಡ್ರಿ, ಕರೆಕ್ಟಾಗಿ ಬರ್ಕೊಂಡಿದ್ದೀನಿ ಹಿಂದಿಯಲ್ಲಿ ಹೇಳಿರೋದನ್ನ. ಕನ್ನಡ ಯಹಿ ಕಾರಣ ಹೇ ಪೆಹಲ್ಗಾಮ್ ಮೇ ಹುವಾ ಏನಾ, ಯಹಿ ಕಾರಣ ಹೇ ಅಂತ ಹಿಂಗೊಂದಿದ್ದಕ್ಕೆ ಪೆಹಲ್ಗಾಮಲ್ಲಿ ಆಗ್ಬಿಡ್ತಂತೆ. ತಲೆ ಇದೆಯಾ ತಲೆ ಇಲ್ವಾ ಈ ವೈನ್ಗೆ ಇಂತ? ಇದೊಂದೇ ಅಲ್ಲ, ನನ್ನ ಹತ್ರ ತುಂಬ ಲಿಸ್ಟ್ ಇದೆ ಇದು ಎಲ್ಲ ಕಾಂಟ್ರವರ್ಸಿಗಳು. AR ರೆಹಮಾನ್ ಅವ್ರಿಗೆ ಈ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಹಾಡಾಡಕ್ಕೆ ಬರಲ್ಲ ಅಂತ ಅಂದಿದ್ದು ಇವಯ್ಯನೇ. ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ಆದರೆ ಒಳ್ಳೆ ಇದು ಸಿಂಗರ್ ಅಲ್ಲ ಅಂತ. ಯಾರಿಗೆ? AR ರೆಹಮಾನ್ ಅವ್ರಿಗೆ. ಮತ್ತು ಇವರು ಯಾರವುದು ಟಿ ಸೀರೀಸ್ ಎಂತ ಅಶೋಕ್ ಎಂಥದೋ ಹೆಸರಪ್ಪ, ಭೂಷಣ್ ಕುಮಾರ್ ಅವರನ್ನ ಏನು ಹಿಗ್ಗಾಮಗ್ಗ ಬಂದು ಜಾಡಿಸಿ ಆಮೇಲೆ ಅವ್ರ ಹೆಂಡತಿ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಸರಿಯಾಗಿ ಮಂಗಳಾರತಿ ಎತ್ತಿದ್ರು ಇವ್ರಿಗೆ. ಮೇಡಮ್ ಅವ್ರಿಗೆ ಫಸ್ಟ್ ಚಾನ್ಸ್ ಕೊಟ್ಟಿದೆ ಟಿ ಸೀರೀಸ್. ಹೌದು, ಭೂಷಣ್ ಕುಮಾರ್ ಅವರ ಮ್ಯೂಸಿಕ್ ಮಾಫಿಯಾ ಅಂತ ಮಾತಾಡಿದ್ರು. ಮತ್ತೆ ಅಬು ಸಲೀಮ್ದು ಗೊತ್ತಲ್ಲ ನಿಮ್ಗೆ, ನನ್ನ ಹತ್ರ ವಿಡಿಯೋ ಇದೆ, ಎಲ್ಲ ಬಹಿರಂಗ ಮಾಡ್ಬಿಡ್ತೀನಿ ಅಂತ ಎಲ್ಲ ದೊಡ್ಡದಾಗಿ ಮಾತಾಡಿದ್ರು. ಆಮೇಲೆ ಅವ್ರ ಹೆಂಡತಿ ದಿವ್ಯಾ ಖೋಸ್ಲಾ ಹೊರಗಡೆ ಬಂದು ಸರಿಯಾಗಿ ಬೆಂಡೆತ್ತು ಬ್ರೇಕ್ ಹಾಕಿದ್ರು. ಆಮೇಲೆ ಸುಮ್ಮನಾದ್ರಿ ಇವಯ್ಯ. ಆಮೇಲೆ ಇದು ಮುಸಲ್ಮಾನ್ರ ಆಜಾನ್ ಬಗ್ಗೆನೂ ಮಾತಾಡಿದ್ರು ಸಾರ್. ಆಜಾನ್ ಬರುತ್ತಲ್ಲ, ಅದು ಧಾರ್ಮಿಕವಾಗಿ ನಮ್ಮ ಮೇಲೆ ಒಂದು ಧರ್ಮವನ್ನ ಹೇರೋದು ಅಂತ ಅಂದಿದ್ದಕ್ಕೆ ಮುಸಲ್ಮಾನ ಸಮುದಾಯ ರೊಚ್ಚಿಗೆದ್ರು.
ಆಮೇಲೆ ಮತ್ತೆ ಸುಮ್ಮನೆ ಆದ್ರು ಇವಯ್ಯ. ಆವಾಗ ಬಿಡ್ತಾ ಇರ್ತಾರೆ ಇಂಥವೆಲ್ಲ, ಏನೇನು ಇನ್ನು ನಾರ್ಮಲ್ ಆಗಿ ಏನಿಲ್ಲ, ಭಾಳ ಕಾಂಟ್ರವರ್ಷಿಯಲ್ ಹೇಳಿಕೆಗಳನ್ನ ಆವಾಗ ಕೊಡ್ತಾನೆ ಇರ್ತಾರೆ. ಇನ್ನು ರಾಜಸ್ಥಾನದಲ್ಲಿ ಒಂದು ಇದು ಯಾವುದೋ ಅವಾರ್ಡಪ್ಪ, ಐಫಾ ಅವಾರ್ಡಾ ಯಾವುದೋ ಅವಾರ್ಡ್ ಐಫಾ ಅವಾರ್ಡ್ಗೆ ಇವ್ರದ್ದು ನಾಮಿನೇಷನ್ ಆಗಿಲ್ಲ. ಅದಕ್ಕೆ ಇವರು ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡ್ಬಿಟ್ರು, ಥ್ಯಾಂಕ್ ಯು ಐಫಾ, ನೀವು ಅಲ್ಲಿರುವಂಥ ಅಧಿಕಾರಿಗಳನ್ನ ಮೆಚ್ಚಿಸ್ಬೇಕಲ್ಲ ಅಂತ. ಯಾಕೆ ಅಂತಂದರೆ ಇವ್ರು ಆಡುವಾಗೇನೋ ರಾಜಸ್ಥಾನದ ಮುಖ್ಯಮಂತ್ರಿ ಭಜನ್ ಲಾಲ್ ಅವರು ಮತ್ತು ಅವ್ರ ಸಚಿವ ಸಂಪುಟದ ಸದಸ್ಯರು ಎದ್ದೋಗ್ಬಿಟ್ರಂತೆ ಅರ್ಧಕ್ಕೇನೆ. ಅದಕ್ಕೆ ಇವರೆಲ್ಲ ಮೈ ಬೆಂಕಿ ಆಗ್ಬಿಡ್ತೀವ ಹಿಂಗೆ. ಹಾಂ, ಈ ಥರ ಆವಾಗ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಕಾಂಟ್ರವರ್ಸಿ ಪರ್ಸನೇ ಇವರು. ಬಟ್ ಅದರ ಆಚೆಗೆ ಅವರ ಪ್ರತಿಭೆ, ಅವರ ಹಾಡುಗಳು, ಅವರ ಹಾಡುಗಾರಿಕೆ ನಿಜಕ್ಕೂ ಗ್ರೇಟ್ ಅವರು. ಸೊ ಇಂಥ ದೊಡ್ಡ ವ್ಯಕ್ತಿಗಳಿಗೆ ಸಣ್ಣ ಬುದ್ಧಿ ಜಾಸ್ತಿ, ದೊಡ್ಡ ವ್ಯಕ್ತಿಗಳಿಗೆ ಸಣ್ಣ ಬುದ್ಧಿ ಜಾಸ್ತಿ. ಪೇಡ್ ದಿ ಮನಿ ಹೈಯೆಸ್ಟ್ ಅಮೌಂಟ್ ಕೊಟ್ಟಿದ್ದೀವಿ. ಅವ್ರು ಪಹಲ್ಗಾಮ್ ಬಗ್ಗೆ ಈ ಆಂಟಿ ಸೋಷಿಯಲ್ ಎಲಿಮೆಂಟ್ ತರ ಮಾತಾಡ್ತಾ ಇದ್ರಲ್ಲ, ಇವ್ರು ಹೇಳ್ದಂಗೆ ಪೊಲೀಸರು ಕರೆದು ಎನ್ಕ್ವೈರಿ ಮಾಡ್ಬೇಕಂತ ಫಿಕ್ಸ್ ಮಾಡ್ಬೇಕಿದ್ದೆ, ಯಾವ್ದೋ ಒಂದು ರೀತಿಯಲ್ಲಿ ಫಿಕ್ಸ್ ಮಾಡಿ ಕ್ವಶನ್ ಮಾಡ್ಬೇಕು. ಹೌದೌದು, ಕರ್ನಾಟಕ ಪೊಲೀಸರು ಕರೆದು ಕೇಳಬೇಕು. ಕೇಳಿ ಬಿಡಿ, ಪಹಲ್ಗಾಮ್ ಮಾತಾಡೋದು ಅವಶ್ಯಕತೆ ಇತ್ತಾ? ಪಹಲ್ಗಾಮ್ ಅಲ್ಲ, ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಕರ್ನಾಟಕ ಪೊಲೀಸರು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಸೋನು ನಿಗಮ್ ಅವರು ತುಂಬಾ ನೀಟಾಗಿ ಹೇಳಿದ್ದಾರೆ, ಕನ್ನಡ ಅದಕ್ಕೆ ಪಹಲ್ಗಾಮ್ ಅಲ್ಲಿ ಆಗಿರೋದು ದಾಳಿ ಅಂತ. ನಮ್ಮ ಕನ್ನಡಿಗರು ಇಬ್ರು ಬೇರೆ 3 ಜನ ಹುತಾತ್ಮರಾಗಿದ್ದಾರೆ. ದಯವಿಟ್ಟು ಸೋನು ನಿಗಮ್ ಅವ್ರಿಗೆ ನೋಟಿಸ್ ಕೊಟ್ಟು ಕರೀರಿ. ಅದು ಹೆಂಗ್ರಿ ಸಂಬಂಧ, ಅದು ಹೆಂಗ್ರಿ ಲಿಂಕ್ ಮಾಡಿದ್ರಿ, ನಿಮಗೇನು ಗೊತ್ತು ಸ್ವಲ್ಪ ಹೇಳಿ ಅಂತ ಅವ್ರನ್ನ ಕೇಳಬೇಕು.